ಸರ್, ಈಗಾಗಲೇ 13ನೇ ತಾರೀಕೆ ಸಾಯಂಕಾಲ 5 ಗಂಟೆಗೆ ಜಲದರ್ಶಿನಿಯ ಬಳಿ ನಗರ ಮತ್ತು ಗ್ರಾಮಾಂತರ ಕಾಂಗ್ರೆಸ್ನ ವತಿಯಿಂದ ಸಂಸದರ ಕಚೇರಿನ ಸೀಸ್ ಮಾಡಬೇಕು. ಯಾವ ಉದ್ದೇಶ ಅಂದರೆ ಪೊಲೀಸ್ನವರಿಗೆ ತನಿಖೆಗೆ ಸಹಕಾರ ಆಗಲಿ ಅಂತ ಅದನ್ನು ಸೀಸ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ಏನಕ್ಕೆ? ಅನೇಕ ದಾಖಲೆಗಳು ಅವ್ರು ಸಿಗುತ್ತೆ. ಹಾಗಾಗಿ ಅದನ್ನು ನಮ್ಮ ಮುಂದೆ ಸೀಸ್ ಮಾಡಿದಾಗ ಮತ್ತೆ ಅವ್ರು ಕರೆದಾಗ ಅವ್ರ ಮುಂದೆ ಅದು ಓಪನ್ ಮಾಡಿ ಅವ್ರ ಮುಂದೆನೇ ಅದನ್ನು ನೀವು ಏನೇನು ಒಳಗಡೆ ದಾಖಲೆಗಳು ಇದೆ, ಪೆನ್ ಡ್ರೈವ್ ಇದೆ, ಫೋನ್ಗಳಿದೆ, ಪಾಸ್ಗಳು ಕೊಟ್ಟಿರೋಂಥದ್ದಿದೆ, ಕರೆ ಮಾಡಿರೋಂಥದ್ದಿದೆ, ಇವೆಲ್ಲ ದಾಖಲೆಗಳು ಸಿಕ್ಕಿದ್ರೆ ಪೊಲೀಸರ ತನಿಖೆಗೆ ಅನುಕೂಲ ಆಗಲಿ ಅಂತೇಳಿ ನಾವು ಅವತ್ತು ಸ್ಟ್ರೈಕ್ ಮಾಡಿದ್ವಿ. ಆದರೆ ಪೊಲೀಸ್ನವರು ಅದನ್ನು ಸೀಸ್ ಅವತ್ತು ಮಾಡಲಿಲ್ಲ. ಮತ್ತೆ ನಾವು ದಿನ ಇದನ್ನು ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಏನು ಕಾರ್ಯಕ್ರಮ ಆಗ್ತಾ ಇದೆ, ಇಡೀ ದೇಶ ಪ್ರಪಂಚದಲ್ಲಿ ಇಂಡಿಯಾ ದೇಶ ತಲೆ ತಗ್ಗಿಸುವಂಥ ಕೆಲಸ ಇವತ್ತು 13ನೇ ತಾರೀಕು ಈ ಕೃತ್ಯ ಆಗಿದೆ. ಅದರ ರೂವಾರಿ ಮೈಸೂರಿನ ಮನೋರಂಜನ್ ರವರು. ಮೈಸೂರಿನ ಮನೋರಂಜನ್ ರವರು ಒಬ್ಬ ವಿದ್ಯಾರ್ಥಿ, ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಂತ ಹೇಳ್ತಾ ಇದ್ರು ಅವ್ರ ತಂದೆ. ಆದರೆ 2 ವರ್ಷಕ್ಕೆ ಅವರು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಮಹಾರಾಷ್ಟ್ರದ ಸಾಗರ್ ಶರ್ಮನನ್ನು ಸ್ನೇಹ ಮಾಡಿ, ಅದರ ಜೊತೆಗೆ ಬಿಹಾರ, ಉತ್ತರ ಪ್ರದೇಶ, ಸುಶೀಲ್ ಸಿಂಧೆ, ನೀಲಂ ಈ ಥರ ಗುಂಪುಗಳನ್ನು ಕಟ್ಕೊಳ್ಳೋದ್ರ ಮುಖಾಂತರ ಒಂದು ಆಘಾತಕಾರಿ ಕಾರ್ಯಕ್ರಮವನ್ನು ಮಾಡಬೇಕು, ನಾವು ಇದನ್ನು ಚುನಾವಣೆ ದೃಷ್ಟಿಯಿಂದ ಬಳಸಬೇಕು ಅಂತ ಪ್ಲ್ಯಾನ್ ಮಾಡಿ ಜುಲೈನಲ್ಲೇನೆ ಮನೋರಂಜನ್ನು ಇದೇ ಪ್ರತಾಪ್ ಸಿಂಹ ಅವರ ಸಹಿಯರ ಪಾಸನ್ನು ತೆಗೆದುಕೊಂಡು ಒಳಗಡೆ ಹೋಗಿದ್ದಾನೆ. ಒಳಗಡೆಗೆ ಹೋಗಿ ಅಲ್ಲಿ ಯಾವ ರೀತಿ ನಾವು ಒಳಗೆ ಹೋಗ್ಬೋದು, ಆ ಒಂದು ವಸ್ತುಗಳನ್ನು ಯಾವ ರೀತಿ ತೊಗೊಂಡೋಗ್ಬೋದು ಅನ್ನೋದನ್ನೆಲ್ಲ ಪರಿಶೀಲನೆ ಮಾಡಿ ಆ ಗ್ಯಾಲರಿ ಕೂತ್ಕೊಳ್ಳೋದು ಹೇಗೆ, ಅಲ್ಲಿಂದ ಜಿಗಿಬೋದಾ, ಎಷ್ಟು ಕಡೆ ತಪಾಸಣೆಯನ್ನು ತಿಳ್ಕೊಂಡು ಜುಲೈನಲ್ಲಿ ಮಾಡಿ ಈಗ 10ನೇ ತಾರೀಕು ಎಲ್ಲರೂ ಸೇರಿದ್ದಾರೆ ಡೆಲ್ಲಿಗೆ. ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಬಿಹಾರ, ಕರ್ನಾಟಕ ಇವರೆಲ್ಲ ಸೀಟ್ ಮುಂದೆ ಮತ್ತೆ ಸೇರಿದ್ದಾರೆ. ಸೇರಿ ನಾಳೆ ಇಷ್ಟೊತ್ತಿಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಪ್ಲ್ಯಾನ್ ಮಾಡ್ಕೊಂಡು ಒಳಗೋಗಿದ್ದಾರೆ. ಈ ಪಾಸನ್ನು 2 ರೀತಿಯಲ್ಲಿ ಪಾಸ್ ಕೊಡಬೇಕಾದ್ರೆ ಪಾಸೇ ಬೇರೆ, ಪಾಸ್ ಕೊಡಬೇಕಾದ್ರೆ ಫಾರ್ಮೇಟ್ ಇರುತ್ತೆ. ಅದು 2 ಥರ ಅರ್ಜಿಗಳಿದೆ ಫಾರ್ಮೇಟು, ಒಂದು ರೆಡ್ ಕಲರ್, ಒಂದು ಯೆಲ್ಲೋ ಕಲರು. ರೆಡ್ ಕಲರ್ ಫಾರ್ಮೇಟಲ್ಲಿ VIP ಫಿಲಪ್ ಮಾಡಿ ಇವರು ಇಂಥವ್ರು, ಇವ್ರು ನಮಗೆ ಗೊತ್ತು ಅಂತೇಳಿ ಸ್ವತಃ ಸಂಸದರು, ರಾಜ್ಯಸಭಾ ಸದಸ್ಯರು ಕರ್ಕೊಂಡೋಗಿ ಗ್ಯಾಲರಿಗೆ ಕೂರಿಸೋಂಥ ವ್ಯವಸ್ಥೆ ಆ ಪಾಸಲ್ಲಿ ಆ ಒಂದು ಕಲರ್ ಮಾಡ್ತಾರೆ. ಇನ್ನೊಂದು ಯೆಲ್ಲೋ ಕಲರ್ನಲ್ಲಿ ನಾಳೆ ಹೋಗೋಂಥದ್ದು, ಇವತ್ತೇ ಹೋಗಲ್ಲ, ನಾಳೆ ಹೋಗುವಂಥ ಏನು ಫಾರ್ಮೇಟ್ ಇದೆ ಆ ಫಾರ್ಮೇಟ್ ಫಿಲಪ್ ಮಾಡಿದಾಗ ಫಾರ್ಮೇಟಲ್ಲೂ ಇದೆ ಈ ವ್ಯಕ್ತಿ ನನಗೆ ಚೆನ್ನಾಗಿ ಗೊತ್ತಿದ್ದಾರೆ, ಈ ವ್ಯಕ್ತಿ ಏನಾದರೂ ಘಟನೆ ಮಾಡಿದ್ರೆ ನಾನು ಹೊಣೆ ಅಂತ ಸಹಿ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಸಹಿ ಮಾಡಿರೋ ಫಾರ್ಮೇಟು ಈಗಾಗಲೇ ಸೀಸ್ ಆಗಿದೆ, ಕೊಟ್ಟಿರೋರು ಇವರೇನೆ, ಏನೋ ಉದಾಸೀನೋ ಕೊಟ್ಟಿಲ್ಲ. ಮತ್ತೆ ಅವ್ರಿಗೆ ಬೇಕಾಗಿರೋಂಥ ವ್ಯಕ್ತಿ, ಅವರ ಜಿಲ್ಲೆಯ ವ್ಯಕ್ತಿ, ಅವರ ತಂದೆ ನಮಗೆ ಆಪ್ತರು ಅಂತ ಹೇಳಿದ್ದಾರೆ, ಅವ್ರ ವೋಟರು, ಮೋದಿ ಅಭಿಮಾನಿ, ಉಳಿದವರು ಸೇರಿಸ್ಕೊಂಡು ಮಾಡಿದ್ರಿಂದ ಪ್ರತಾಪ್ ಸಿಂಹ ಅವ್ರನ್ನ ಬಂಧಿಸಬೇಕು, ತನಿಖೆಗೆ ಒಳಕೊಡಿಸ್ಬೇಕು ಅಂತ ನಾವು ಇವತ್ತು ಸಹ ಈ ಒಂದು ಚಳವಳಿ ಮಾಡಿದ್ದೀವಿ ಸರ್. ಈಗ ಪೊಲೀಸ್ನವರು ಅವರು ಪರ್ಮಿಷನ್ ತಗೊಳ್ಳದೇನೆ ನಾವು ಯಾವುದೇ ಸ್ಟ್ರೈಕ್ ಮಾಡಿದ್ರು, ಯಾವುದೇ ಸಂಘಟನೆ ಆದ್ರೂ ಸಾಮಾನ್ಯವಾಗಿ ಪೂರ್ವ ನಿಯೋಜಿತವಾಗಿ ನಾವು ಪರ್ಮಿಷನ್ ತಗೊಳ್ಬೇಕಾಗ್ತದೆ. ಹಾಗಾಗಿ ನಾವು ಸಂಸದರು ಒಳ್ಳೆ ಸಂಸದರು ಅಂತ ಹೇಗೆ ಹೇಳ್ತೀರಿ? ಇಡೀ ಪ್ರಪಂಚದಾದ್ಯಂತ ಅವರನ್ನ ಒಳ್ಳೆ ಸಂಸದರಲ್ಲ. ನಾವು ಇಲ್ಲಿ ತನಕ ಅವರು ಯುವಕರು, ವಿದ್ಯಾವಂತರು, ಪತ್ರಕರ್ತರು, ವಿಚಾರವಂತರು ಅಂತ ನಾವು ತಿಳ್ಕೊಂಡಿದ್ದೀವಿ ಜನಸಾಮಾನ್ಯರ ಥರನೇ. ಆದರೆ ಮೊನ್ನೆಯಿಂದ ಅವರ ಅನುಯಾಯಿನೇ ಮೇಯ್ನು. ಕರ್ನಾಟಕ ಮೂಲದ ಮೈಸೂರಿನ ಅವರ ಅನುಯಾಯಿ ಮನೋರಂಜನೆಗೆ ಕುಮ್ಮಕ್ಕು ಕೊಡೋದ್ರ ಮುಖಾಂತರ, ಸಹಕಾರ ಕೊಡೋದ್ರ ಮುಖಾಂತರ ಕಳೆದ 5-6-7-8 ವರ್ಷಗಳಿಂದ ಅನೇಕ ಬಾರಿ ಡೆಲ್ಲಿಗೆ ಅವನಿಗೆ ಕರ್ಕೊಂಡು ಹೋಗೋದ್ರ ಮುಖಾಂತರ ಇವರೇ 3 ಸಾರಿ ಪಾಸ್ ಕೊಡೋದ್ರ ಮುಖಾಂತರ ಮಾಡಿದ್ಮೇಲೆ ಅವ್ರು ಒಳ್ಳೆ ಸಂಸದರು ಅಂತ ಎಲ್ಲಿ ಒಪ್ಕೊಳಕ್ಕಾಗುತ್ತೆ? ಇಡೀ ದೇಶ ತಲೆ ತಗ್ಸಿದೆ. ಅವ್ರ ಪಕ್ಷದ ಮುಖಂಡರುಗಳೇ ಈ ನಾಮನೇ ಬೈತಾ ಇದ್ದಾರೆ. ಹಾಗಾಗಿ ಒಳ್ಳೆ ಸಂಸದರಲ್ಲ ಸರ್ ಅವರು. ವಜಾ ಮಾಡೋದ್ರ ಜೊತೆಗೆ ಬಂಧಿಸಬೇಕು, ನಿಗ್ರಹ ದಳದ ಕಾಯ್ದೆಯಲ್ಲೇ ಬಂಧಿಸಬೇಕು, ತನಿಖೆಗೆ ಒಳಗಿಸ್ಬೇಕು. ಗುರುಪಾಸ್ವಾಮಿ ಅಂತೇಳಿ KPCCಯ ಕಾರ್ಯದರ್ಶಿ. ಉದ್ದೇಶ ಇಷ್ಟೇ, ಏನು ಭಾರತ ದೇಶದ 135 ಕೋಟಿ ಪ್ರಜೆಗಳಿಗೆ ಒಂದು ಆತಂಕದಲ್ಲಿದ್ದಾರೆ, ಒಂದು ಭಯದಲ್ಲಿದ್ದಾರೆ. ಯಾಕೆಂದ್ರೆ ಈ ದೇಶಕ್ಕೆ ಏನು 550 ಜನ ಸಂಸತ್ತರಿರ್ತಕ್ಕಂಥ ಸಂಸತ್ ಭವನದಲ್ಲಿ ಒಂದು ಸ್ಮೋಕ್ ಬಾಂಬ್ ತಗೊಂಡು ಹೋಗ್ತಾನೆ ಅಂದ್ರೆ ಭದ್ರತೆ ವಿಫಲ ಅಂತಾರೆ. ಎಲ್ಲಿ ಭದ್ರತೆ? ಮತ್ತೆ ನಮ್ಗೆ ಯಾರು ಭದ್ರತೆ ಕೊಡೋದು? ಈ ಒಂದು ಇದನ್ನ ಹೊಣೆ ಹೊತ್ತು
ಅಮಿತ್ ಶಾ ಈ ಕೂಡಲೇ ರಾಜೀನಾಮೆ ಕೊಡಬೇಕು, ದೇಶದ ಜನತೆಯ ಒಂದು ಏನು ಕ್ಷಮೆ ಕೇಳಬೇಕು. ಏನು 16 ವರ್ಷಗಳ ಕಾಲ ಒಂದು ವೀರ ಮಹಿಳೆ ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶವನ್ನು ಆಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಒಂದು ಪಾಕಿಸ್ತಾನ ಇರ್ಬೋದು, ಬೇರೆ ಬೇರೆ ದೇಶಗಳೆಲ್ಲ ಮೇಲೆ ನಾವು ಗೆದ್ದಂಥ ಒಂದು ವೀರ ಮಹಿಳೆ. ಆದರೆ ಇವತ್ತಿನ ದಿವಸ 10 ವರ್ಷಗಳಿಂದ ನಮಗೆ ಅಭದ್ರತೆ ಕಾಡ್ತಾ ಇದೆ. ಚುನಾವಣೆ ಬರ್ತಾ ಇರ್ತಕ್ಕ ಸಂದರ್ಭದಲ್ಲಿ ಈ ಥರದ್ದು ಯಾವುದೋ ಒಂದು ಘಟನೆ ಮಾಡಿ ನಾವನ್ನ ಬಿಟ್ಟರೆ ಬೇರೆ ಯಾರು ಕಾಪಾಡಲ್ಲ ಈ ದೇಶನ. BJP ಅವ್ರು ಬಿಟ್ಟರೆ, ಮೋದಿ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಕಾಪಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ವಾತಾವರಣ ಸೃಷ್ಟಿ ಮಾಡೋದಕ್ಕೋಸ್ಕರ ಇವೆಲ್ಲ ಕುತಂತ್ರ ಮಾಡ್ತಾ ಇದ್ದಾರೆ. ಒಬ್ಬ ಸಂಸದನಿಗೆ, ಅದರಲ್ಲೂ ಆ ಮನುಷ್ಯ ಬುದ್ಧಿಜೀವಿ, ಅಂತ ವ್ಯಕ್ತಿಗೆ ಯಾವ ವ್ಯಕ್ತಿಗೆ ನಾವು ಪಾಸ್ ಕೊಡಬೇಕು, ಸಂಸತ್ ಒಳಗಡೆ ಹೋಗ್ಬೇಕಾದ್ರೆ ಉದ್ದೇಶ ಇರಬೇಕು. ಅವನು ಹೋಗಿ ಪಾಸ್ ಕೊಟ್ಟಿದ್ದಾನೆ ಅಂದರೆ ಈ ಕೂಡಲೇ ಏನು ಪ್ರತಾಪ್ ಸಿಂಹನಿಗೆ ಬಂಧಿಸಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮುಂದಿನ ವಿಚಾರದಲ್ಲಿ, ಮುಂದಿನ ಚುನಾವಣೆಯಲ್ಲಿ ನಾವು ಈ ದೇಶಕ್ಕೆ ಯಾರು ಭದ್ರತೆ ಕೊಡ್ತಾರೆ ಅಂತಕ್ಕಂಥವ್ರನ್ನ ಆರಿಸ್ಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲ ಒಂದು ಏನು ನಮ್ಮ ಸಮುದಾಯದ ಮತ್ತೆ ನಮ್ಮ ಒಂದು ಪ್ರಜೆಗಳು ಯೋಚನೆ ಮಾಡಬೇಕಾಗಿದೆ. 10 ವರ್ಷಗಳಿಂದ ಬಹಳ ಆತಂಕದಲ್ಲಿ ನಾವು ಈ ದೇಶವನ್ನ, ನಮ್ಮನ್ನ ಪ್ರತಿಯೊಬ್ಬರಿಗೂ ಆತಂಕದಲ್ಲಿ ನಾವು ಬಾಳ್ತಾ ಇದ್ದೀವಿ. ಅದರಲ್ಲೂ ಕೇವಲ ಒಬ್ಬ ಏನು ಸಂಸದರನ್ನು ಅವ್ರನ್ನ ಅವರೇ ಕಾಪಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ಲ ಹೇಗೆ ರಕ್ಷಣೆ ಕೊಡ್ತಾರೆ? 135 ಕೋಟಿಗೆ ರಕ್ಷಣೆ ಯಾರನ್ನು ಕೇಳೋಣ ನಾವು? ಹಾಗಾಗಿ ರಕ್ಷಣಾ ಮಂತ್ರಿ ಏನು ಒಂದು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ಕೂಡಲೇ ನೈತಿಕ ಹೊಣೆ ಹೊತ್ತು ಒಂದು ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.